ಮುಂಬೈನ ಅತ್ಯಂತ ಐಶ್ವರ್ಯ ಹಾಗೂ ಅಪಾಯಕಾರಿ ಮಿಶ್ರಣವಾದ ಮಲಬಾರ್ ಹಿಲ್ ಪ್ರದೇಶದಲ್ಲಿ ಆಕಾಶವನ್ನು ಸವಾಲು ಚಲಿಸುವಂತೆ ನಿಂತಿದ್ದ ಹಳೆಯ ಬಟ್ ದುಬಾರಿ ಒಂದು ಅಪಾರ್ಟ್ಮೆಂಟ್ನ 4ನೇಯ ಮಹಡಿಯಲ್ಲಿ ರಾತ್ರಿ ಉಸಿರುಗಟ್ಟಿಸುವ ಮೌನದಲ್ಲಿ ಮಲಗಿತ್ತು. ನಗರದ ಶಬ್ದಗಳು ಕೆಳಗೆ ಸತ್ತಂತೆ ಕಾಣಿಸುತ್ತಿದ್ದವು. ಇಲ್ಲಿ ಕಾಲವೇ ನಿಂತಂತಿತ್ತು. ಆ ಅಪಾರ್ಟ್ಮೆಂಟ್ನ ಒಳಗೆ ಗೋಡೆಗಳ ಮೇಲೆ ತೂಗುತ್ತಿದ್ದ ಪುರಾತನ ಕಲಾಕೃತಿಗಳು, ನೆಲದ ಮೇಲೆ ಹಾಸಿದ ಮೃದು ರೇಷ್ಮೆ ಕಾರ್ಪೆಟ್ಗಳ ನಡುವೆ ಒಬ್ಬ ವ್ಯಕ್ತಿ ನಿಂತಿದ್ದ. ಅವನ ಹೆಸರು ಆರ್ಯನ್. 6 ಅಡಿ ಹೈತರ, ತೀಕ್ಷ್ಣ ಕಣ್ಣುಗಳು, ದೇಹದ ಪ್ರತಿಯೊಂದು ಚಲನೆಯಲ್ಲೂ ಅಪಾಯದ ಸೂಚನೆ. ಮುಖದ ಅರ್ಧವನ್ನು ಕಪ್ಪು ಮಾಸ್ಕ್ ಮುಚ್ಚಿತ್ತು. ಕೈಯಲ್ಲಿ ಮ್ಯಾಟ್ ಬ್ಲ್ಯಾಕ್ ಬಣ್ಣದ ಬಂದೂಕು, ಅದು ಅವನ ಜೀವನದ ಕೊನೆಯ ಆಸೆಯಂತಿತ್ತು. ಆರ್ಯನ್ಗೆ ಬೇಕಾಗಿದ್ದು ಒಂದೇ ವಸ್ತು, ರಾಯ್ ವಂಶದ ಶಪಿತವೆಂದು ಕರೆಯಲ್ಪಡುವ ಅಮೂಲ್ಯ ನೀಲಿ ವಜ್ರದ ಹಾರ. ಆ ಹಾರವನ್ನು ಅವನು ನಿನ್ನೆ ರಾತ್ರಿ ಸುದ್ದಿಯಲ್ಲಿ ನೋಡಿದ್ದ. ಕೋಟ್ಯಾಂತರ ಬೆಲೆ ಎಂಬ ಪದ ಅವನಿಗೆ ಹಣವಲ್ಲ, ಬದುಕು ಅನ್ನಿಸಿತ್ತು. ಸಾಲ, ಆಸ್ಪತ್ರೆ, ತಾಯಿ ಎಲ್ಲವೂ ಅವನನ್ನು ಈ ಮನೆಯೊಳಗೆ ತಂದು ನಿಲ್ಲಿಸಿತ್ತು. ಕಿಟಕಿಯಿಂದ ಒಳನುಗ್ಗಿದ ಕ್ಷಣದಲ್ಲೇ ಅವನ ಹೃದಯ ಬಡಿದ ಅಸಾಮಾನ್ಯವಾಗಿ ವೇಗವಾಯಿತು. ಯಾವುದೇ ಅಲಾರ್ಮ್ ಇಲ್ಲ, ಯಾವುದೇ ಸೆಕ್ಯೂರಿಟಿ ಕ್ಯಾಮೆರಾ ಇಲ್ಲ. ಅತಿಯಾದ ಶಾಂತಿ, ಅದು ಅಪಾಯಕ್ಕಿಂತಲೂ ಭಯಾನಕವಾಗಿತ್ತು. ಮುಖ್ಯ ಬೆಡ್ರೂಮ್ನ ಬಾಗಿಲು ತೆರೆದಿತ್ತು. ಒಳಗೆ ಕಾಲಿಟ್ಟಾಗ ಅವನ ಉಸಿರೇ ನಿಂತು ಹೋಯಿತು. ರೂಮಿನ ಮಧ್ಯದಲ್ಲಿ ಕಪ್ಪು ಮಾರ್ಬಲ್ ಮೇಜಿನ ಮೇಲೆ ಗಾಜಿನ ಪೆಟ್ಟಿಗೆಯೊಳಗೆ ನೀಲಿ ವೆಲ್ವೆಟ್ನ ಮೇಲೆ ಆ ವಜ್ರದ ಹಾರ ಹೊಳೆಯುತ್ತಿತ್ತು, ಬೆಂಕಿಯಂತೆ, ಕಣ್ಣಿಗೆ ಚುಚ್ಚುವಂತೆ. ಆದರೆ ಅದಕ್ಕಿಂತ ಭಯಾನಕ ದೃಶ್ಯ ಇನ್ನೊಂದಿತ್ತು. ಹಾಸಿಗೆಯ ಮೇಲೆ ಸುಮಾರು 70 ವರ್ಷದ ವೃದ್ಧೆಯೊಬ್ಬರು ನಿಶ್ಚಲವಾಗಿ ಮಲಗಿದ್ದರು. ಆಳವಾದ ನಿದ್ದೆ, ಅಥವಾ ಹಾಗೆ ಕಾಣುವ ನಾಟ. ಆರ್ಯನ್ ಬಂದೂಕನ್ನು ಬಿಗಿಯಾಗಿ ಹಿಡಿದ. ಇದು ತಪ್ಪು ಎಂದು ಅವನ ಒಳಗಿನ ಧ್ವನಿ ಕೂಗಿತು. ಆದರೂ ಅವನು ಮುಂದೆ ಹೆಜ್ಜೆ ಇಟ್ಟ. ಅಷ್ಟರಲ್ಲಿ ವೃದ್ಧೆಯ ಕಣ್ಣುಗಳು ನಿಧಾನವಾಗಿ ತೆರೆಯುತ್ತವೆ. ಯಾವುದೇ ಗಾಬರಿಯಿಲ್ಲ, ಯಾವುದೇ ಭಯವಿಲ್ಲ, ಕೇವಲ ಒಂದು ತೀಕ್ಷ್ಣ ಆದರೆ ಶಾಂತ ದೃಷ್ಟಿ. ಇಷ್ಟು ದೂರ ಬಂದಲ್ಲ, ಹಾರಕ್ಕೋಸ್ಕರ ತಾನೇ? ಅವರ ಧ್ವನಿ ನಿಶ್ಚಲವಾಗಿತ್ತು, ಆದರೆ ಆ ಧ್ವನಿಯಲ್ಲಿ ಆರ್ಯನ್ನ ಒಳಗೇನೋ ಒಡೆದಂತೆ ಆಯಿತು. ಅವನು ಬಂದೂಕನ್ನು ಎತ್ತಿದ. ಮಾತಾಡಬೇಡಿ. ವೃದ್ಧೆ ನಗಿದರು. ಅದು ವ್ಯಂಗ್ಯವಲ್ಲ, ಅದು ಕರುಣೆ. ಬಂದೂಕು ಹಿಡಿದಿರುವುದರಿಂದ ನೀನು ರಾಕ್ಷಸನಾಗುವುದಿಲ್ಲ ಮಗನೇ. ನಿನ್ನ ಕಣ್ಣುಗಳು ಸುಳ್ಳು ಹೇಳಲ್ಲ. ಆರ್ಯನ್ ಗೊಂದಲಕ್ಕೊಳಗಾದ. ಹಾರ ತೆಗೆದುಕೋ, ಅವರು ಮುಂದುವರಿಸಿದರು. ಅದಕ್ಕಾಗಿಯೇ ಇಲ್ಲಿಟ್ಟಿದ್ದೇನೆ. ಏನು? ಅವನು ಬೆಚ್ಚಿಬಿಡಿದ. ಎಲ್ಲಿ? ನನ್ನ ಮಗ ದಿವಾಳಿಯಾಗಿದ್ದಾನೆ. ಸಾಲಗಾರರು ಅವನ ಉಸಿರನ್ನೇ ಎಣಿಸುತ್ತಿದ್ದಾರೆ. ಈ ಹಾರವನ್ನು ನಾಳೆ ಮಾರಿಬಿಡುತ್ತಾರೆ. ಇದರ ಬೆಲೆ ಗೊತ್ತು, ಆದರೆ ಇದರ ಕಥೆ ಯಾರಿಗೂ ಬೇಡ. ಅದಕ್ಕಿಂತ ನಿಜವಾಗಿ ಕಷ್ಟದಲ್ಲಿರುವ ನಿನಗೆ ಸಿಕ್ಕರೆ ಉತ್ತಮ ಎಂದು ಅನ್ನಿಸಿತು. ಆ ಮಾತುಗಳು ಬಂದೂಕುಕ್ಕಿಂತ ಹೆಚ್ಚು ಗಾಯ ಮಾಡಿದವು. ನನಗೆ ಕರುಣೆ ಬೇಡ. ಆರ್ಯನ್ನ ಧ್ವನಿ ಮುರಿದು ಹೋಯಿತು. ನಾನು ಕಳ್ಳ. ಇಲ್ಲ, ವೃದ್ಧೆ ಶಾಂತವಾಗಿ ಹೇಳಿದರು. ನೀನು ದಾರಿ ತಪ್ಪಿದ ಮನುಷ್ಯ. ಕಳ್ಳತನ ನಿನ್ನ ವೃತ್ತಿಯಲ್ಲ, ಅದು ನಿನ್ನ ಸೋಲಿನ ಸೂಚನೆ. ಆ ಕ್ಷಣದಲ್ಲಿ ಆರ್ಯನ್ನ ಒಳಗೆ ಕಟ್ಟಿಕೊಂಡಿದ್ದ ವರ್ಷಗಳ ಕೋಪ, ಅವಮಾನ, ಹತಾಶೆ ಎಲ್ಲವೂ ಒಟ್ಟಿಗೆ ಉಕ್ಕಿ ಬಂದವು. ಅವನು ಬಂದೂಕನ್ನು ನೆಲಕ್ಕೆ ಬಿಟ್ಟ. ಲೋಹದ ಶಬ್ದ ಆ ಕೋಡಿಯಲ್ಲಿ ಪ್ರತಿಧ್ವನಿಸಿತು. ಅದು ಅವನ ಹಳೆಯ ಜೀವನಕ್ಕೆ ಬಿದ್ದ ತುದಿಯಂತಿತ್ತು. ನನ್ನ ತಾಯಿ ಆಸ್ಪತ್ರೆಯಲ್ಲಿ, ಅವನು ನಡುಗಿ ಹೇಳಿದ. ಇನ್ನೇನು ದಾರಿಯಿರಲಿಲ್ಲ. ವೃದ್ಧೆ ನಿಧಾನವಾಗಿ ಎದ್ದು ಕುಳಿತರು. ದಾರಿ ಯಾವಾಗಲೂ ಇರುತ್ತದೆ, ಆದರೆ ಕೆಲವು ಸಮಯ ಅದನ್ನು ತೋರಿಸಬೇಕಾಗುತ್ತದೆ. ಅವನು ಮುಖದ ಮಾಸ್ಕ್ ತೆಗೆದ. ಕಣ್ಣೀರಿನಿಂದ ಅವನ ಕಣ್ಣುಗಳು ಉರಿಯುತ್ತಿದ್ದವು. ನಿಲ್ಲು, ವೃದ್ಧೆ ಹೇಳಿದರು. ನಿನ್ನ ತಂಗಿಯ ಮದುವೆಗೆ ನಾನು ಸಹಾಯ ಮಾಡುತ್ತೇನೆ. ಇದು ದಾನವಲ್ಲ, ಒಬ್ಬ ತಾಯಿಯಿಂದ ಮತ್ತೊಬ್ಬ ಮಗನಿಗೆ ಕೊಡುವ ನಂಬಿಕೆ. ಒಂದೇ ಒಂದು ಷರತ್ತು, ಮತ್ತೆಂದೂ ಈ ಬಂದೂಕು ನಿನ್ನ ಕೈಯಲ್ಲಿ ಕಾಣಬಾರದು. ಆರ್ಯನ್ ತಲೆಬಾಗಿದ. ಮಾತು ಹೊರಡಲಿಲ್ಲ. ಆ ರಾತ್ರಿ
ಮಲಬಾರ್ ಹಿಲ್ನ ಆ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ನಡೆಯಲಿಲ್ಲ. ಆದರೆ ಒಬ್ಬ ಮನುಷ್ಯ ತನ್ನೊಳಗಿನ ಅಂಧಕಾರವನ್ನು ಸೋಲಿಸಿ ಬೆಳಕಿನ ಕಡೆ ಮೊದಲ ಹೆಜ್ಜೆ ಇಟ್ಟ.